ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಹಗ್ಲೋ ಫೇಸ್ ವಾಶ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಈ ಫೇಸ್ ವಾಶ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆ್ಯಂಡ್ ಆಲ್ಸೋ ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರಾ. ಸೊ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಕೂಡ ಅನುಭವಿಸಿರ್ತೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಸೂಟ್ ಆಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕಿರುತ್ತೆ. ಸೊ ಈ ಒಂದು ಫೇಸ್ ವಾಶ್ ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ಆಗಿದೆ, ಯಾಕೆ ಇಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಇದು ಬಜೆಟ್ ಫ್ರೆಂಡ್ಲಿಯಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫೇಸಲ್ಲಿ ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕ್ಯೂರ್ ಮಾಡೋದ್ರಲ್ಲಿ ಇದು ತುಂಬಾ ನಂಬರ್ 1 ಅಂತಲೇ ಹೇಳ್ಬೋದು. ಸೊ ಎಲ್ಲ ಸ್ಕಿನ್ ಡಾಕ್ಟರ್ಸ್ಗಳು ಹೈಲಿ ರೆಕಮೆಂಡ್ ಮಾಡೋಂಥ ಈ ಒಂದು ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಹಾಗಾದರೆ ಇದು ಎಲ್ಲರಿಗೂ ಸೂಟ್ ಆಗುತ್ತಾ, ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಸೊ ಇದು ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗೋದಿಲ್ಲ. ಆ್ಯಂಡ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಇನ್ಸ್ಟಾದಲ್ಲಿ DM ಮಾಡಿದ್ರು. ಸೊ ಮ್ಯಾಮ್, ನಾವು ಈ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಾ ಇದೆ, ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಅಂತ ಹೇಳಿ ನಾನು ಯೂಸ್ ಮಾಡಿದೆ. ಅವರಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ರಂತೆ. ಸೊ ನಾನು ಯೂಸ್ ಮಾಡಿದಾಗ ಬಿಫೋರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನನ್ನ ಫೇಸಲ್ಲಿ ಮೊಡವೆಗಳು ಒಂದು ಸ್ವಲ್ಪ ಆಯಿತು. ಆಫ್ಟರ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾದ್ಮೇಲೆ ನನ್ನ ಫೇಸಲ್ಲಿ ತುಂಬಾ ಜಾಸ್ತಿ ಆಗಿಬಿಡ್ತು ಮೊಡವೆಗಳು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು. ಸೊ ನನಗೆ ಒಂಥರ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ಏನು ಮೊಡವೆಗಳಿಗಂತಲೇ ಇರೋಂಥ ಈ ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫೇಸ್ ವಾಶ್ ಯಾಕೆ ಇದು ಸೈಡ್ ಎಫೆಕ್ಟ್ ಆಯಿತು ಅಂತ ಹೇಳಿ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಸೊ ಅವ್ರು ನನಗೆ ತಿಳಿಸ್ಕೊಟ್ಟಿದ್ದು, ಈ ಒಂದು ಫೇಸ್ ವಾಶ್ ಎಲ್ರಿಗೂ ಕೂಡ ಸೂಟ್ ಆಗೋದಿಲ್ಲ ಅಂತ ಹೇಳಿ. ಸೊ ಹಾಗಾದರೆ ಯಾರಿಗೆ ಸೂಟ್ ಆಗುತ್ತೆ, ಯಾರು ಯೂಸ್ ಮಾಡಬೇಕು ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಇಫ್ ಇನ್ ಕೇಸ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ, ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ಈ ವಿಡಿಯೋದಿಂದ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಕ್ಲಾರಿಟಿ ತಗೊಂಡು ಆಮೇಲೆ ನೀವು ಯೂಸ್ ಮಾಡಬೇಕೋ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ ವಿಡಿಯೋ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ಒಂದು ಫೇಸ್ ವಾಶ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಈ ಅಹಗ್ಲೋ ಫೇಸ್ ವಾಶ್ ಇದೆಲ್ಲ ಫ್ರೆಂಡ್ಸ್, ನಿಮಗೆ 2 ಪ್ಯಾಕಲ್ಲಿ ಸಿಗುತ್ತೆ. ಸೊ ಓಲ್ಡ್ 1 ಮತ್ತು ನ್ಯೂ 1 ಎರಡೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇನ್ ಕೇಸ್ ನೀವೇನಾದ್ರು ಬೈ ಮಾಡಿದಾಗ ಓಲ್ಡ್ 1 ಕೂಡ ಬರ್ಬೋದು ಅಥವಾ ನ್ಯೂ 1 ಕೂಡ ಬರ್ಬೋದು. ಸೊ ಆಲ್ರೆಡಿ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 2 ಪ್ಯಾಕಲ್ಲಿ ನೀವು ಯಾವುದಾದ್ರೂ ಒಂದು ಯೂಸ್ ಮಾಡಿರ್ತೀರಾ, ಬೋತ್ ಆರ್ ಸೇಮ್, ಓಕೆನಾ? ಬಟ್ ನಿಮಗೆ ಇವಾಗ ನ್ಯೂ 1 ಮತ್ತು ಓಲ್ಡ್ 1ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಈ ಒಂದು ಫೇಸ್ ವಾಶು ಜೆಲ್ ಬೇಸ್ಡ್ ಆಗಿರುತ್ತೆ, ಓಕೆನಾ? ಸೊ ಟೆಕ್ಸ್ಚರ್ ಬಂದು ತುಂಬ ಜೆಲ್ಲಿ ಆಗಿರುತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದೊಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ನಲ್ಲಿ ಏನೋ ತುಂಬ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಫುಲ್ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಫೇಸಲ್ಲಿ ತುಂಬಾ ಆಕ್ನೆ ಇತ್ತು ಮತ್ತು ಅದರಿಂದ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ಅದೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಸ್ವಲ್ಪ ಡಲ್ಲಾಗಿ ಏನಾದ್ರು ಕಾಣ್ತಾ ಇತ್ತು, ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಡಲ್ ಸ್ಕಿನ್ನ ಇದು ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಯಾವುದೇ ರೀತಿ ಡ್ರೈನೆಸ್ ಅನ್ಸೋದಿಲ್ಲ, ಸಾಫ್ಟ್ ಆಗಿ ನಿಮ್ಮ ಸ್ಕಿನ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ನಿಮ್ಮ ಫೇಸಲ್ಲಿ ಏನಾದ್ರು ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ರಿಂಕಲ್ಸ್ ಫ್ರೀ ಸ್ಕಿನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಮತ್ತು ಅನ್ಕ್ಲಾಗ್ಡ್ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ಆಕ್ಸಿಜನ್ ಲೆವೆಲ್ ನೀಟಾಗಿ ಅಂದರೆ ಸಪ್ಲೈ ಆಗ್ತಿರ್ಲಿಲ್ಲ, ಸ್ಕಿನ್ ಒಳಗಡೆ ಹೋಗಿಲ್ಲ, ಸೊ ಅದರಿಂದ ಮೊಡವೆಗಳೇನಾದರೂ ಬಂದಿತ್ತು ಅಂತ ಹೇಳಿದ್ರೆ ಈ ಒಂದು ಅನ್ಕ್ಲಾಗ್ ಪೋರ್ಸ್ನ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಪ್ರಾಬ್ಲಮ್ನ ಸೊ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸೊ ನೀವು ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ನಿಮ್ಮ ಫೇಸ್ ತುಂಬಾ ಫ್ರೆಶ್ ಫೀಲ್ ಆಗಿ ಕಾಣಿಸುತ್ತೆ, ಯೂತ್ಫುಲ್ ಆಗುತ್ತೆ, ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿ ಯಂಗರ್ ಲುಕಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೇನ್ ಆಗಿ ನಿಮ್ಮ ಫೇಸಲ್ಲಿ ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಫುಲ್ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಯೂರ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ತುಂಬಾ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ನಿಮ್ಮ ಫೇಸಲ್ಲಿ pH ವ್ಯಾಲ್ಯೂ ಏನು ಇರುತ್ತೆ ನೋಡಿ, ಸೊ ಅದೇನಾದರೂ ಅದೇನಾದರೂ ಡ್ರೈನೆಸ್ ಆಗಿತ್ತು, ಅದು ಕಳೆದೋಗಿತ್ತು ಅಂದರೆ ಅದು ತುಂಬಾ ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡುತ್ತೆ. ಸೊ ಇದೊಂದು ರೀತಿ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ಮತ್ತು ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲದೂ ಕೂಡ ಕಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ? ಸೊ ಇದಷ್ಟು ಬಂದು ಈ ಒಂದು ಫೇಸ್ ವಾಶ್ ಅಲ್ಲಿರುವಂಥ ಫೀಚರ್ಸ್ ಆಯಿತು. ಸೊ ಈ ಒಂದು ಫೇಸ್ ವಾಶ್ ಇಷ್ಟೊಂದು ನಿಮಗೆ ಈಗ ಫೀಚರ್ಸ್ ಎಲ್ಲ ಹೇಳಿದ್ನಲ್ಲ, ಇಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಯಾಕೆ ಇಷ್ಟೊಂದೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಆಗಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ತುಂಬಾ ಜಾಸ್ತಿ ಆಗಿದೆ, ಎನ್ರಿಚ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಜೋಜೋಬಾ ಆಯಿಲ್ ಇದೆ, ಅಲಂಟಾನ್ ಇದೆ, ವಿಟಮಿನ್ ಇ ಇದೆ, ಮತ್ತು ಟೀ ಟ್ರೀ ಆಯಿಲ್ ಇದೆ, ಆ್ಯಂಡ್ ಲಾಸ್ಟ್ ಓಕ್ ಬಾರ್ಕ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟು ಬೆನಿಫಿಟ್ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಿಮಗೆ ಈಗ ಫೀಚರ್ಸ್ ಎಲ್ಲದು ಗೊತ್ತಾಯಿತು ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲದು ಗೊತ್ತಾಯಿತು. ಹಾಗಾದರೆ ಎಲ್ಲರೂ ಕೂಡ ಈ ಒಂದು ಫೇಸ್ ವಾಶ್ ಯೂಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಇಲ್ಲ, ಎಲ್ಲರೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾದರೆ ಯಾರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ದು ಏನಾದ್ರು ನಾರ್ಮಲ್ ಸ್ಕಿನ್ ಇತ್ತು ಮತ್ತು ಆಯಿಲಿ ಸ್ಕಿನ್ ಇತ್ತು, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ಈ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬೇಕು. ನಿಮ್ದು ಏನಾದ್ರು ಕಾಂಬಿನೇಷನ್ ಸ್ಕಿನ್ ಇತ್ತು, ಸೆನ್ಸಿಟಿವ್ ಸ್ಕಿನ್ ಇತ್ತು, ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಹಾಗಿಲ್ಲ, ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಓಕೆನಾ? ಸೊ ಈ 3 ಸ್ಕಿನ್ ಟೈಪ್ ಇದ್ದು ನಿಮಗೆ ನಿಮ್ಮ
ಫೇಸಲ್ಲಿ ಏನಾದ್ರು ತುಂಬಾ ಏನಾದ್ರು ಮೊಡವೆಗಳಿತ್ತು, ಸೊ ಮೊಡವೆ ಕ್ಲಿಯರ್ ಆಗುತ್ತೆ. ಸೊ ಯಾರೋ ಹೇಳಿದ್ದಾರೆ ಅಥವಾ ತುಂಬ ವೈರಲ್ ಆಗಿದೆ, ಅವರಿಗೆಲ್ಲ ಕೂಡ ಕ್ಯೂರ್ ಆಗಿದೆ ಅಂತ ಹೇಳಿ. ಸೊ ಕಾಂಬಿನೇಷನ್ ಸೆನ್ಸಿಟಿವ್ ಮತ್ತು ಡ್ರೈ ಸ್ಕಿನ್ ಇರೋರು ಏನಾದ್ರು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಹಾಗಾಗಿನೇ ನಿಮಗೆ ಸೈಡ್ ಎಫೆಕ್ಟ್ ಆಗಿರುತ್ತೆ. ಓಕೆನಾ. ಸೊ ನಿಮಗೆ ಏನಾದ್ರು ನಿಮ್ಮ ಫೇಸಲ್ಲಿ ಪ್ರಾಬ್ಲಮ್ಸ್ ಇತ್ತು, ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಬೇರೆ ಫೇಸ್ ವಾಶ್ಗಳು ನಿಮಗೆ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದು ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರೇ ನಿಮಗೆ ರೆಫರ್ ಮಾಡ್ತಾರೆ. ಓಕೆನಾ. ಬಟ್ ನಿಮ್ದು ಏನಾದ್ರು ನಾರ್ಮಲ್ ಸ್ಕಿನ್ ಇತ್ತು, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು, ಸೊ ನಿಮಗೆ ಎಲ್ಲ ಮೊಡವೆಗಳೇನಾದ್ರು ಇತ್ತು, ಆಯಿಲಿ ಸ್ಕಿನ್ ಇರೋರಿಗೆ, ನಾರ್ಮಲ್ ಸ್ಕಿನ್ ಇರೋರಿಗೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ನಿಮಗೆ ವರ್ಕ್ ಆಗುತ್ತೆ, ಸೂಟ್ ಆಗುತ್ತೆ. ಓಕೆನಾ. ಆ್ಯಂಡ್ ಆಲ್ಸೋ ಬಿಲೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸು ಮತ್ತು ಪ್ರೆಗ್ನೆಂಟ್ ಲೇಡೀಸು ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಆಯಿಲಿ ಸ್ಕಿನ್ ಮತ್ತು ನಾರ್ಮಲ್ ಸ್ಕಿನ್, ನಿಮ್ಮ ಫೇಸಲ್ಲಿ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದೊಂದು ನಂಬರ್ 1 ಡರ್ಮಟಾಲಜಿಕಲ್ ಪ್ರಿಸ್ಕ್ರೈಬ್ಡ್ AHA ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಮತ್ತು ನಾನ್ ಕೊಮೆಡೋಜೆನಿಕ್ ಆಗಿದೆ. ಆ್ಯಂಡ್ ಡರ್ಮಟಾಲಜಿಸ್ಟ್ಗಳು ಅಂದರೆ ಸ್ಕಿನ್ ಡಾಕ್ಟರ್ಗಳು ಹೈಲಿ ರೆಕಮೆಂಡ್ ಮಾಡುವಂಥ ಒನ್ ಆಫ್ ದಿ ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ, ಅದರ್ವೈಸ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೀವೇನಾದ್ರು ರಾಂಗಾಗಿ ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಸ್ಟಾಪ್ ಮಾಡಿ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ನಿಮ್ಮ ಫೇಸಲ್ಲಿರುವಂಥ ಮೊಡವೆಗಳು ತುಂಬಾ ಜಾಸ್ತಿ ಆಗುತ್ತೆ, ನಿಮ್ಮ ಫೇಸ್ ಫುಲ್ ಖರಾಬ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಯಾರೆಲ್ಲ ರಾಂಗಾಗಿ ಚೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಫೇಸ್ ವಾಶ್ 289 ರುಪೀಸಲ್ಲಿ ಸಿಗುತ್ತೆ. ಎಲ್ಲ ಫಾರ್ಮಸಿ ರಿಲೇಟೆಡ್ ಶಾಪ್ಸಲ್ಲಿ ಮತ್ತು ಆನ್ಲೈನಲ್ಲಿ ಆ್ಯಂಡ್ ಆಲ್ಸೋ ಮೆಡಿಕಲ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಸೊ ನಿಮಗೆ ಈಸಿ ಕೂಡ ಆಗುತ್ತೆ, ನೀವು ಮೆಡಿಕಲ್ ಸ್ಟೋರ್ಸಲ್ಲಿ ಸಿಕ್ತು ಅಂತ ಹೇಳಿದ್ರೆ ಸೊ ನೀವು ಈಸಿಯಾಗಿ ನೀವು ಬೈ ಮಾಡ್ಬೋದು. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಆ್ಯಂಡ್ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿಡೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದೆಲ್ಲದೂ ಕೂಡ ನೀವು ನೋಡಬೇಕು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸೊ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ನೋಡ್ಬೋದು, ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.